ಮಾರ್ನಿಂಗ್ ಕರ್ನಾಟಕ ಮಾರ್ನಿಂಗ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ದೇಶ ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನು ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್‌ಪ್ರೆಸ್‌ನಲ್ಲಿ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ನಟಿ ರನ್ಯಾ ರಾವ್ಗೆ ಮುಧೋಳ ಬ್ಯಾಂಕ್ ನಂಟು ಆರೋಪ ಕೇಳಿಬಂದಿದೆ. ರನ್ಯಾ ಖಾತೆಗೆ ಮುಧೋಳ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತ ಬ್ಯಾಂಕ್ನಿಂದ ಹಣ ವರ್ಗಾವಣೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಣ ವರ್ಗಾವಣೆ ಕುರಿತು ಬ್ಯಾಂಕ್ ಮ್ಯಾನೇಜರ್ ಸ್ಪಷ್ಟನೆ ನೀಡಿದ್ದಾರೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಸಮೇತ ದಾಖಲಾತಿ ನೀಡಿದ್ದು ನಮ್ಮ ಬ್ಯಾಂಕ್ನಿಂದ ಯಾವುದೇ ಹಣ ವರ್ಗಾವಣೆ ಆಗಿಲ್ಲ ಅಂತ ಬ್ಯಾಂಕ್ ಮ್ಯಾನೇಜರ್ ಶ್ರೀನಿವಾಸ್ ಕುಲಕರ್ಣಿ ಹೇಳಿದ್ದಾರೆ. ಈ ಬಗ್ಗೆ ಪೊಲೀಸರಿಗೂ ಮಾಹಿತಿ ನೀಡಿದ್ದೀನಿ ಅಂತ ಮ್ಯಾನೇಜರ್ ತಿಳಿಸಿದ್ದಾರೆ. ಚಿನ್ನದ ಸುಂದರಿ ನಟಿ ರನ್ಯಾ ಕಳ್ಳಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಬಿಐ ಎಂಟ್ರಿ ಕೊಟ್ಟಿದೆ. ಬೆಂಗಳೂರಿನ ಲ್ಯಾವೆಲ್ಲೆ ರಸ್ತೆಯಲ್ಲಿರುವ ರನ್ಯಾ ಮನೆಯಲ್ಲಿ ಸಿಬಿಐ ಟೀಮ್ ರೇಡ್ ಮಾಡಿ ಇಂಚಿಂಚು ತಲಾಶ್ ನಡೆಸಿದೆ. ಮನೆ ಜೊತೆಗೆ ರನ್ಯಾ ಮದುವೆ ನಡೆದ ಹೋಟೆಲ್ ಕೆಐಎಡಿಬಿ ಕಚೇರಿಯಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಲಾಗಿದೆ. ಡಿಆರ್ಐ ಅಧಿಕಾರಿಗಳು ರೇಡ್ ಮಾಡಿದಾಗ ವಿದೇಶಿ ವಾಚ್ಗಳು ಕೆಜಿಗಟ್ಟಲೆ ಚಿನ್ನ ಪತ್ತೆಯಾಗಿದೆ. ಇನ್ನು ರನ್ಯಾ ಮನೆಯಲ್ಲಿ ಭಾಗಿಯಾಗಿದ್ದವರು, ಮದುವೆಯಲ್ಲಿ ಭಾಗಿಯಾಗಿದ್ದವರು ಯಾರೆಲ್ಲ ಪ್ರಭಾವಿಗಳಿದ್ರು, ಅದರಲ್ಲಿ ದುಬಾರಿ ಗಿಫ್ಟ್ ಕೊಟ್ಟಿದ್ದು ಯಾರ್ಯಾರು, ಇದೆಲ್ಲದಕ್ಕೂ ಸಿಬಿಐ ಟೀಮ್ ಉತ್ತರವನ್ನ ಹುಡುಕಾಟ ಮಾಡಿದೆ. ರನ್ಯಾ ಮದುವೆಯ ವಿಡಿಯೋ ಫೋಟೋಗಳನ್ನೆಲ್ಲ ಸಿಬಿಐ ಪರಿಶೀಲನೆ ನಡೆಸ್ತಾ ಇದ್ದು, ಇದರಿಂದ ರನ್ಯಾ ಮದುವೆಯಲ್ಲಿ ಭಾಗಿಯಾಗಿದ್ದ ರಾಜಕಾರಣಿಗಳಿಗೆ ಢವಢವ ಶುರುವಾಗಿದೆ. ರನ್ಯಾ ಚಿನ್ನದ ದಂಧೆ ಹಿಂದೆ ಸರ್ಕಾರ ಮತ್ತು ರಾಜಕಾರಣಿಗಳ ಕೈವಾಡ ಇದೆ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ತಿಂಗಳಿಗೆ 4-5 ಬಾರಿ ದುಬೈನಿಂದ ಚಿನ್ನ ಸಾಗಣೆ ಆಗಿದೆ. ಹಾಗಿದ್ರೆ ಆ ಕಳ್ಳತನ ಮಾಡಿದ ಚಿನ್ನ ಎಲ್ಲಿಗೆ ಹೋಯಿತು? ಚಾಮರಾಜಪೇಟೆಗೆ ಹೋಗಿದ್ಯಾ? ಸದಾಶಿವನಗರಕ್ಕೆ ಹೋಗಿದ್ಯಾ? ಇಲ್ಲ ವಿಧಾನಸೌಧದ ಮೊಗಸಾಲೆ ತನಕ ಬಂದಿದೆಯಾ ಅಂತ ಶಾಸಕ ಸುನಿಲ್ ಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಇಷ್ಟು ದೊಡ್ಡ ಕಳ್ಳ ಸಾಗಣೆ ಆಗ್ತಾ ಇದ್ರು ಸರ್ಕಾರ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದೆ. ಸರ್ಕಾರ ಮತ್ತು ರಾಜಕಾರಣಿಗಳ ಕೈವಾಡ ಇಲ್ಲದೆ ಇಷ್ಟೆಲ್ಲ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಅಧಿಕಾರಿಗಳ ಪ್ರೋಟೋಕಾಲ್ನಲ್ಲೇ ಈ ಹಗರಣ ನಡೆದಿದೆ. ಹೀಗಾಗಿ ಪರೋಕ್ಷವಾಗಿ ಸರ್ಕಾರದ ಇನ್ವಾಲ್ವ್ಮೆಂಟ್ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಸ್ವಪಕ್ಷದ ಸಚಿವರ ವಿರುದ್ಧವೇ ಶಾಸಕ ಬೇಳೂರು ಗೋಪಾಲಕೃಷ್ಣ ಗುಡುಗಿದ್ದಾರೆ. ಮಂತ್ರಿಗಳೇನು ಮೇಲಿನಿಂದ ಇಳಿದು ಬಂದಿದ್ದಾರ? ಅವರೆಲ್ಲ ಶಾಸಕರಿಗೆ ಗೌರವ ಕೊಡೋದನ್ನ ಕಲೀಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕರು ಇದ್ರೆ ಮಾತ್ರ ಅವರು ಮಂತ್ರಿಯಾಗೋದು ಅಂತ ಸಚಿವರ ಮೇಲೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಬೇಸರ ಹೊರಹಾಕಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಮಾತನಾಡಿದ ಬೇಳೂರು ಗೋಪಾಲಕೃಷ್ಣ, ಶಾಸಕರ ಕೆಲಸವನ್ನ ಮಂತ್ರಿಗಳು ಮಾಡಲೇಬೇಕು. ಹೊಸ ಶಾಸಕರಿಗೆ ಸಚಿವರು ಸಿಗ್ತಾನೆ ಇಲ್ಲ. ಮುಕ್ತವಾಗಿ ಮಾತನಾಡೋದಿಕ್ಕೆ ಆಗದೆ ಹೊಸ ಶಾಸಕರು ಸುಮ್ಮನಿದ್ದಾರೆ ಅಂತ ಕಿಡಿಕಾರಿದ್ರು. ಗುತ್ತಿಗೆದಾರರು ಕೊಡುವ ಪತ್ರ ಪರಿಗಣಿಸುವ ಬಗ್ಗೆ ಕೆಲವು ಬೇಸರ ಇದೆ. ಸಿಎಂ ಕೂಡ ಶಾಸಕರ ಪತ್ರವನ್ನ ಪರಿಗಣಿಸಬೇಕು ಅಂತ ಮನವಿ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.